ನಮಸ್ಕಾರ ಎಲ್ಲರಿಗೂ. ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಭಾಗ 2 ವಿಜ್ಞಾನ ಅಧ್ಯಾಯ 10 ಜೀವಿಗಳು ಅವುಗಳ ಗುಣಲಕ್ಷಣಗಳ ಅನ್ವೇಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಆತ್ಮೀಯರೇ, ಈ ಪಾಠದಲ್ಲಿ ಜೀವಿಗಳ ಅಂದರೆ ಸಜೀವಿಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಇಡೀ ಪಾಠವನ್ನು ಇಟ್ಟಿದ್ದಾರೆ. ಅಂದರೆ ಅವುಗಳ ಹುಟ್ಟು ಸಾವುಗಳ ನಡುವಿನ ಎಲ್ಲ ಲಕ್ಷಣಗಳನ್ನು ಈ ಪಾಠದಲ್ಲಿ ತಮಗೆ ಅರ್ಥ ಆಗುವ ಹಾಗೆ ಇಟ್ಟಿದ್ದಾರೆ. ಸೊ ಈ ಪಾಠದ ಪ್ರಶ್ನೋತ್ತರಗಳನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಮುಂದಿನ ವಿಡಿಯೋಗಳು ಬಂದು ನಿಮಗೆ ತಲುಪತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಗಳು ನಿಮಗೆ ಕೇವಲ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕಲ್ಲ, ನಾವು ಯಾವಾಗ ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀವಿ ಅವು ನಮಗೆ ಲಾಂಗ್ ಟರ್ಮ್ ಮೆಮೊರಿಗೆ ಅಂದರೆ ಹೆಚ್ಚು ನೆನಪಿಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳಿ, ಅರ್ಥ ಮಾಡಿಕೊಂಡು ನೋಟ್ಸನ್ನು ಬರ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಅಂದರೆ ಈಗ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರ, ಅವುಗಳಲ್ಲಿ ಏನು ಹೋಲಿಕೆ ಇದೆ, ಯಾವ ರೀತಿಯಲ್ಲಿ ಎರಡು ಹೋಲಿಕೆಗಳನ್ನು ಹೊಂದಿದ್ದಾವೆ, ಹಾಗೆ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಈ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರದಲ್ಲಿ ಏನು ಸೇಮ್ ಅಂಶಗಳಿದ್ದಾವೆ? ಸಸ್ಯಗಳು ಮತ್ತು ಪ್ರಾಣಿಗಳು ಹುಟ್ಟು ಮತ್ತು ಸಾವನ್ನು ಹೊಂದಿವೆ. ಅಂದರೆ ಎರಡೂ ಸಹ ಹುಟ್ಟುತ್ತವೆ ಹಾಗೆ ಸಾವನ್ನು ಹೊಂದ್ತವೆ. ಎರಡೂ ಬೆಳೆದು ಪ್ರೌಢ ಹಂತ ತಲುಪುತ್ತವೆ. ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡು ಬೆಳವಣಿಗೆಯನ್ನು ಹೊಂದಿ ಅವು ಪ್ರೌಢ ಹಂತಕ್ಕೆ ಬರುತ್ತವೆ. ಎರಡೂ ಉಸಿರಾಡುತ್ತವೆ, ಹೌದೋ ಅಲ್ವೋ? ಸಸ್ಯಗಳು ಮತ್ತು ಪ್ರಾಣಿಗಳೂ ಸಹ ಉಸಿರಾಡುತ್ತವೆ. ಎರಡು ಆಹಾರವನ್ನು ಸೇವಿಸುತ್ತವೆ ಮತ್ತು ವಿಸರ್ಜಿಸುತ್ತವೆ. ಸಸ್ಯಗಳು ಸಹ ಮತ್ತು ಪ್ರಾಣಿಗಳು ಸಹ ಆಹಾರವನ್ನು ಸೇವಿಸುತ್ತವೆ ಮತ್ತು ವಿಸರ್ಜಿಸುತ್ತವೆ. ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಅಂದರೆ ತಮ್ಮನ್ನೇ ಹೋಲುವಂತಹ ಜೀವಿಗಳಿಗೆ ಅವು ಜನ್ಮವನ್ನು ನೀಡುತ್ತವೆ. ಈ ಅಷ್ಟು ಅಂಶಗಳು ಈ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರದಲ್ಲಿನ ಸಾಮ್ಯತೆಗಳು ಅಥವಾ ಹೋಲಿಕೆಗಳು, ಅಂದರೆ ಸೇಮ್ ಅಂಶಗಳು ಅಂತ ನಾವೇನು ಹೇಳ್ತೀವಿ ಇವುಗಳು. ಹಾಗಾದರೆ ಅವುಗಳ ನಡುವೆ ಏನು ವ್ಯತ್ಯಾಸ ಇದೆ? ಈ ಸಸ್ಯಗಳು ಮತ್ತು ಈ ಪ್ರಾಣಿಗಳ ನಡುವೆ ಎಂತಹ ವ್ಯತ್ಯಾಸಗಳಿವೆ ಅನ್ನೋದನ್ನು ನೋಡೋಣ. ಸಸ್ಯಗಳು ಚಲಿಸುವುದಿಲ್ಲ, ಹೌದಲ್ವಾ? ಆದರೆ ಪ್ರಾಣಿಗಳು ಚಲಿಸುತ್ತವೆ. ಈ ಸಸ್ಯಗಳು ಹಸಿರಾಗಿದ್ದು ಪತ್ರಹರಿತ್ತು ಹೊಂದಿವೆ, ಆದರೆ ಪ್ರಾಣಿಗಳು ಹಸಿರಾಗಿಲ್ಲ ಮತ್ತು ಪತ್ರಹರಿತ್ತು ಹೊಂದಿಲ್ಲ. ಸಸ್ಯಗಳು ಆಹಾರವನ್ನು ತಯಾರಿಸುತ್ತವೆ, ಪ್ರಾಣಿಗಳು ಆಹಾರವನ್ನು ತಯಾರಿಸುವುದಿಲ್ಲ. ಅಂದರೆ ನಾವೆಲ್ಲ ಊಟ ಮಾಡೋದಿಲ್ವಾ? ಹಾಗಲ್ಲ. ಇಲ್ಲಿ ಕೆಳಗೆ ಬರುತ್ತೆ, ಅರ್ಥ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನೋಡಿ, ಇವು ಆಕ್ಸಿಜನನ್ನು ಉತ್ಪಾದಿಸುತ್ತವೆ, ಆದರೆ ಪ್ರಾಣಿಗಳು ಆಕ್ಸಿಜನನ್ನು ಉತ್ಪಾದಿಸುವುದಿಲ್ಲ. ಈ ಸಸ್ಯಗಳು ಸ್ವಪೋಷಕಗಳು, ಆದರೆ ಪ್ರಾಣಿಗಳು ಪರಪೋಷಕಗಳು. ನಾವು ಆಹಾರವನ್ನು ತಯಾರಿಸುವುದಿಲ್ಲ ಅಂತ ಯಾಕೆ ಹೇಳಿದ್ದು ಅಂತಂದರೆ, ನಾವು ಈ ಸಸ್ಯಗಳಿಂದ ಪಡೆದಂತಹ ತರಕಾರಿ ಆಗಿರಬಹುದು, ಬೇಳೆಕಾಳುಗಳನ್ನು ಬಳಸಿ ನಾವು ಆಹಾರವನ್ನು ತಯಾರಿಸ್ತೇವೆ ಹೊರತು ತಮ್ಮದೇ ಆಹಾರವನ್ನು ನಾವು ರೆಡಿ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಆದರೆ ಈ ಸಸ್ಯಗಳು ಪತ್ರಹರಿತ್ತು ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅಂತಹ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಹಾಗಾಗಿ
ಈ ಸಸ್ಯಗಳು ಆಹಾರವನ್ನು ತಯಾರಿಸುತ್ತವೆ, ಆದರೆ ಪ್ರಾಣಿಗಳು ತಯಾರಿಸುವುದಿಲ್ಲ. ಹೋಗೋಣ ಮುಂದಿನ ಪ್ರಶ್ನೆಗೆ. ಎರಡನೇ ಪ್ರಶ್ನೆ, ಮುಂದಿನ ಪುಟದಲ್ಲಿರುವ ಕೋಷ್ಟಕವು ಕೆಲವು ಅಂಕಿಅಂಶಗಳನ್ನು ತೋರಿಸುತ್ತದೆ. ಅವುಗಳನ್ನು ಅಧ್ಯಯನ ಮಾಡಿ ಮತ್ತು ಎರಡನೇ ಮತ್ತು ಮೂರನೇ ಕಂಬ ಸಾಲಿನಲ್ಲಿ ನೀಡಲಾದ ಪರಿಸ್ಥಿತಿಗಳಿಗೆ ಸೂಕ್ತವಾದ ಉದಾಹರಣೆಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ಕೆಳಗೆ ನೀಡಲಾದ ಯಾವುದೇ ಪರಿಸ್ಥಿತಿಗಳಿಗೆ ಉದಾಹರಣೆ ನೀಡಲು ಸಾಧ್ಯವಿಲ್ಲವೆಂದಾದರೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲನೇ ಕಾಲಮಲ್ಲಿ ಇದು ಬೆಳೆಯುತ್ತದೆಯೇ ಅಂದರೆ ಬೆಳವಣಿಗೆ, ಇಲ್ಲಿ ಉಸಿರಾಟ ಕೊಟ್ಟಿದ್ದಾರೆ. ಎರಡು ಇಲ್ಲ, ಅದಕ್ಕೆ ನಾವು ಸರಿಯಾದ ಒಂದು ಉದಾಹರಣೆಯನ್ನು ಕೊಡಬೇಕು. ಅಂದರೆ ಅದು ನಾವು ಕೊಡುವಂತಹ ಉದಾಹರಣೆ ಬೆಳಿಲೂಬಾರ್ದು, ಉಸಿರಾಡಲೂಬಾರ್ದು. ಯಾವುದು? ಕಲ್ಲು. ಅದು ಬೆಳೆಯೋದು ಇಲ್ಲ, ಉಸಿರಾಡೋದು ಇಲ್ಲ, ಯಾಕಂದರೆ ಅದು ನಿರ್ಜೀವಿ. ಇಲ್ಲಿ ನೋಡಿ, ಅದು ಬೆಳೀಬಾರ್ದು, ಆದರೆ ಉಸಿರಾಡಬೇಕು. ಅರ್ಥ ಮಾಡ್ಕೊಳ್ಳಿ, ನಾವು ಕೊಡುವಂತಹ ಉದಾಹರಣೆ ಬೆಳೆಯೋ ಹಾಗಿಲ್ಲ, ಆದರೆ ಉಸಿರಾಡುತ್ತೆ. ಅದ್ಯಾವುದು? ವೈರಸ್ಗಳು. ವೈರಸ್ಗಳು ಎಲ್ಲಿ ಬೆಳೆಯೋದಿಲ್ಲ ಅಂದರೆ, ಅವು ಎಲ್ಲಿ ಬೆಳೀತವೆ ಅಂದರೆ ಮತ್ತೊಂದು ಜೀವಿಯ ದೇಹದಲ್ಲಿದ್ದಾಗ ಮಾತ್ರ. ಈಗ ನಾವು ಸೀನಿದಾಗ ಆಗಿರ್ಬೋದು, ನಾವು ವೈರಸ್ಗಳನ್ನು ಹೊರಹಾಕ್ತೀವಿ ಅಥವಾ ಬ್ಯಾಕ್ಟೀರಿಯಾಗಳನ್ನು ಹೊರಹಾಕ್ತೀವಿ. ಅವು ನೆಲಕ್ಕೆ ಅಥವಾ ವಾತಾವರಣಕ್ಕೆ ಬಿದ್ದರೆ ಸಾಯ್ತವೆ. ಅದನ್ನೇ ಈಗ ಬೇರೆ ಜೀವಿ ಆ ಗಾಳಿಯಲ್ಲಿರುವಂತಹ ವೈರಸ್ಗಳನ್ನು ತಗೊಂಡಾಗ ಅವು ಆ ಅನ್ಯ ಜೀವಿಯ ದೇಹದಲ್ಲಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಮೂರನೇದ್ದು, ಅದು ಬೆಳಿಬೇಕು ಆದರೆ ಉಸಿರಾಡಬಾರ್ದು. ಹಿಮಗಡ್ಡೆಗಳು. ಹಿಮಗಡ್ಡೆಗಳು ಚಳಿಗಾಲದಲ್ಲಿ ಬೆಳೆಯುತ್ತವೆ, ಆದರೆ ಅವು ಉಸಿರಾಡೋದಿಲ್ಲ. ಹೌದಲ್ವಾ? ಹಿಮಗಡ್ಡೆಗಳು ಉಸಿರಾಡೋದಿಲ್ಲ, ಯಾಕಂತಂದರೆ ಅವು ನಿರ್ಜೀವಿಗಳು. ಹಾಗಾದರೆ ಬೆಳೆಯುತ್ತೆ ಅಂತ ಹೇಳ್ತೀರಾ, ಹೇಗೆ ಬೆಳೆಯೋದು ಅಂದರೆ, ಅವು ಹಿಮಗಡ್ಡೆಗಳು ಅಂದರೆ ದೊಡ್ಡದಾಗತ್ತಲ್ವ, ಹಾಗಾಗಿ ಅವುಗಳನ್ನು ಬೆಳೆಯುತ್ತೆ ಅಂತ ಹೇಳ್ಬೋದು. ಬೆಳೆಯುತ್ತದೆ ಮತ್ತು ಉಸಿರಾಡುತ್ತದೆ. ಅದಕ್ಕೆ ಉದಾಹರಣೆ ಸಸ್ಯಗಳು ಮತ್ತು ಪ್ರಾಣಿಗಳು. ಹೌದಲ್ವಾ? ಸಸ್ಯಗಳು ಬೆಳೆಯುತ್ತೆ, ಉಸಿರಾಡುತ್ತೆ, ಮತ್ತು ಪ್ರಾಣಿಗಳು ಸಹ ಬೆಳೆಯುತ್ತವೆ ಮತ್ತು ಉಸಿರಾಡುತ್ತವೆ. ಮೂರನೇ ಪ್ರಶ್ನೆ, ಬೀಜ ಮೊಳೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲಿತಿದ್ದೀರಿ. ಧಾನ್ಯಗಳು ಮತ್ತು ಬೇಳೆಕಾಳುಗಳ ಸೂಕ್ತ ಸಂಗ್ರಹಣೆಗಾಗಿ ನಾವು ಈ ಜ್ಞಾನವನ್ನು ಹೇಗೆ ಬಳಸಬಹುದು? ನಮಗೆ ಗೊತ್ತಿದೆ, ಒಂದು ಸಣ್ಣ ಬೀಜ ಅದು ಬೆಳೀಲಿಕ್ಕೆ ಏನೇನು ಬೇಕು? ಬೆಳಕು, ಗಾಳಿ, ನೀರು, ಮಣ್ಣು, ಹೀಗೆ ಇವುಗಳು ಬೇಕೇ ಬೇಕು. ಹಾಗಾದರೆ ಆ ಬೆಳೆದಂತಹ ಧಾನ್ಯಗಳನ್ನು ಅಥವಾ ಬೀಜಗಳು ಮೊಳಕೆಯೊಡೆಯದಂತೆ ಅವುಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಈ ಜ್ಞಾನ ನಮಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ಉತ್ತರ ನೋಡಿ, ಬೀಜ ಮೊಳಕೆಯೊಡೆಯಲು ನೀರು, ಗಾಳಿ, ಸೂಕ್ತ ಬೆಳಕು ಮತ್ತು ಅವು ಬೆಳೆಯಲು ಮಣ್ಣು ಇವುಗಳು ಬೇಕಾಗುತ್ತವೆ. ಆದ್ದರಿಂದ ನಾವು ಅವುಗಳನ್ನು ಅಂದರೆ ಈ ಬೀಜ ಧಾನ್ಯಗಳನ್ನು ಗಾಳಿ, ತೇವಾಂಶ, ನೀರು ಮತ್ತು ಮಣ್ಣಿನ ಸಂಪರ್ಕಕ್ಕೆ ಬರದಂತೆ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಬೇಕು. ಇದರಿಂದ ನಾವು ಧಾನ್ಯಗಳನ್ನು ಹೆಚ್ಚಿನ ಕಾಲದವರೆಗೆ ಸಂಗ್ರಹಿಸಬಹುದು. ಒಂದು ವೇಳೆ ಇವುಗಳ ಸಂಪರ್ಕದಲ್ಲಿ ಬಂದರೆ ಏನಾಗುತ್ತೆ? ಬೀಜಗಳು ಮೊಳಕೆಯೊಡೆದು ಹಾಳಾಗತ್ತೆ ಅಲ್ವಾ? ಹಾಗಾಗಿ ನಾವು ನಮ್ಮ ಮನೆಗಳಲ್ಲೂ ಸಹ ನೋಡಿರ್ತೀವಿ, ನಮ್ಮ ಅಮ್ಮ ಬೇಳೆಕಾಳುಗಳನ್ನಾಗಿರಬಹುದು ಯಾವ ರೀತಿ ಒಣ ಡಬ್ಬಿಗಳಲ್ಲಿ ನೀಟಾಗಿ ತುಂಬಿಟ್ಟಿರ್ತಾರೆ ಅಂತ. ಪ್ರಶ್ನೆ 4, ಗೊದಮೊಟ್ಟೆಗಳಲ್ಲಿ ಬಾಲವಿದೆ ಎಂದು ನೀವು ಕಲಿತಿದ್ದೀರಿ, ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ. ಗೊದಮೊಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೇನು?
ಅಂದರೆ ಈ ಮೊಟ್ಟೆಯ ಜೀವನ ಚಕ್ರದಲ್ಲಿ ಗೊದಮೊಟ್ಟೆಯಲ್ಲಿ ಅದಕ್ಕೆ ಬಾಲ ಇರುತ್ತೆ, ಹಾಗೆ ಅದು ಬೆಳೆದಂತೆ ಇರಲ್ಲ. ಹಾಗಾದರೆ ಈ ಬಾಲ ಇರೋದಕ್ಕೆ ಕಾರಣ ಏನು? ಅಂದರೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಆ ಕಪ್ಪೆಗೆ? ಅಂದರೆ ಆ ಗೊದಮೊಟ್ಟೆಗೆ ಅದರಿಂದ ಏನಾದರೂ ಹೆಲ್ಪ್ ಆಗುತ್ತಾ? ಅದು ಹೇಗೆ ಅನ್ನೋದು ಪ್ರಶ್ನೆ. ಗೊದಮೊಟ್ಟೆ ಹಂತದಲ್ಲಿ ಕಪ್ಪೆಯು ನೀರಿನಲ್ಲಿ ಇರುತ್ತದೆ. ನೀವು ಈ ಹೊಲಗದ್ದೆಗಳಲ್ಲೆಲ್ಲ ಆದರೆ ನೋಡಬಹುದು ಈ ಗೊದಮೊಟ್ಟೆಯನ್ನು. ಮತ್ತು ಅದಕ್ಕೆ ಕಾಲುಗಳು ಇನ್ನೂ ಬೆಳೆದಿರೋದಿಲ್ಲ. ಯಾಕೆಂದರೆ ಈ ಗೊದಮೊಟ್ಟೆ ನೀರಲ್ಲಿ ಬೆಳೀತಾ ಇರುತ್ತೆ, ಅದಕ್ಕೆ ಕಾಲುಗಳಿನ್ನೂ ಬೆಳೆದಿರೋದಿಲ್ಲ. ಕಾಲುಗಳು ಸಂಪೂರ್ಣವಾಗಿ ಬೆಳೆಯುವವರೆಗೆ ಅದು ನೀರಿನಲ್ಲಿಯೇ ಇರಬೇಕಾಗತ್ತೆ. ಆಗ ನೀರಿನಲ್ಲಿ ಈಜಲು ಬಾಲವು ಸಹಾಯ ಮಾಡುತ್ತದೆ. ನಮಗೆ ಆಲ್ರೆಡಿ ಗೊತ್ತಿದೆ, ಕಪ್ಪೆಯು ಉಭಯವಾಸಿ, ಅಂದರೆ ನೀರಿನಲ್ಲೂ ಮತ್ತು ನೆಲದ ಮೇಲೂ ವಾಸಿಸುವಂತಹ ಪ್ರಾಣಿ. ಹಾಗಾಗಿ ಈ ಬಾಲದ ಕೆಲಸ ಏನು ಅಂದರೆ, ಈ ಬಾಲ ಅದಕ್ಕೆ ಆ ನೀರಿನಲ್ಲಿ ಈಜಲಿಕ್ಕೆ ಸಹಾಯ ಮಾಡುತ್ತದೆ. ಪ್ರಶ್ನೆ 5. ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಎಂದು ಚರಣ್ ಹೇಳ್ತಾನೆ. ಅಂದರೆ ಚರಣ್ ತಲೆಯಲ್ಲೇನು, ಅದು ಚಲಿಸೋದಿಲ್ಲ, ಹಾಗಾಗಿ ಅದು ನಿರ್ಜೀವಿ. ಮರಗಳಿಂದ ದಿಮ್ಮಿ ಪಡೆದಿರುವುದರಿಂದ ಅದು ಜೀವಂತವಾಗಿದೆ ಎಂದು ಚಾರು ತಿರುಗಿಸಿ ಹೇಳ್ತಾಳೆ. ಈಗ ಮರದ ದಿಮ್ಮಿ ಪಡೆದಿರೋದು ಯಾವುದರಿಂದ? ಮರದಿಂದ. ಮರ ಸಜೀವಿ, ಹಾಗಾಗಿ ದಿಮ್ಮಿ ಸಜೀವಿ ಅಂತ ಚಾರು ಹೇಳ್ತಾಳೆ. ಚರಣ್ ಮತ್ತು ಚಾರು ನೀಡಿದ ಎರಡೂ ಹೇಳಿಕೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ನಿಮ್ಮ ವಾದವನ್ನು ಮಂಡಿಸಿ. ಅಂದರೆ ಅವರು ಇಬ್ಬರೂ ಹೇಳಿದಂತಹ ಹೇಳಿಕೆಗಳು ಯಾವ್ದು ಸರಿ ಯಾವ್ದು ತಪ್ಪು, ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ವಾದವನ್ನು ಮಂಡಿಸಿ ಅಂತ ಹೇಳಿದ್ದಾರೆ. ಚರಣ್ ಮತ್ತು ಚಾರು ಇಬ್ಬರ ಹೇಳಿಕೆಗಳು ತಪ್ಪು, ಹೌದಲ್ವಾ? ಏಕೆಂದರೆ ಕೇವಲ ಚಲಿಸದ ಕಾರಣ ನಿರ್ಜೀವಿ ಎಂದಲ್ಲ. ಹಾಗಾದರೆ ಮರಗಳು ಚಲಿಸಲ್ಲ, ಹಾಗಾದರೆ ಅವು ನಿರ್ಜೀವಿನ ಅಲ್ಲ. ಸಸ್ಯಗಳು ಚಲಿಸುವುದಿಲ್ಲ, ಆದರೆ ಸಜೀವಿಗಳು. ಮರದ ದಿಮ್ಮಿಯನ್ನು ಮರದಿಂದ ಕಡಿದು ಹಾಕಿದ ಮೇಲೆ ಅದು ನಿರ್ಜೀವಿಯಾಗಿದೆ, ಹೌದಲ್ವಾ? ಆ ದಿಮ್ಮಿಯನ್ನು ಮರದಿಂದ ಕಡಿದ ಕೂಡಲೇ ಅದೇನಾಗುತ್ತೆ, ಸಾವೊಪ್ಪತ್ತೆ. ಹಾಗಾಗಿ ಆದ್ದರಿಂದ ಈ ಚರಣ್ ಮತ್ತು ಚಾರು ಇಬ್ಬರ ಹೇಳಿಕೆಗಳು ಸಹ ತಪ್ಪು. 6ನೇ ಪ್ರಶ್ನೆ. ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಯಾವುವು? ಈಗ ಆಲ್ರೆಡಿ ನಾವು ಪಾಠದಲ್ಲಿ ಸೊಳ್ಳೆಯ ಜೀವನ ಚಕ್ರ ಮತ್ತು ಕಪ್ಪೆಯ ಜೀವನ ಚಕ್ರಗಳನ್ನು ನೋಡಿದ್ದೀವಿ. ಹಾಗಾದರೆ ಎರಡರಲ್ಲೂ ಏನಾದರೂ ಸೇಮ್ ಅಂಶಗಳಿದೆಯಾ, ಅಥವಾ ಏನು ಡಿಫ್ರೆನ್ಸ್ ಇದೆ, ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಬರಿಬೇಕು. ಸೊಳ್ಳೆ ಮತ್ತು ಕಪ್ಪೆಗಳ ಜೀವನ ಚಕ್ರಗಳು ಎರಡು ಮೊಟ್ಟೆಗಳಿಂದ ಪ್ರಾರಂಭವಾಗುತ್ತದೆ. ಅಂದರೆ ಎರಡೂ ಸಹ ಮೊಟ್ಟೆಗಳಿಂದನೇ ಅವುಗಳ ಜೀವನ ಚಕ್ರ ಸ್ಟಾರ್ಟ್ ಆಗುತ್ತೆ. ಮತ್ತು ಎರಡೂ ಮೊಟ್ಟೆಗಳು ನೀರಿನಲ್ಲಿ ಮುಂದಿನ ಹಂತವನ್ನು ತಲುಪುತ್ತವೆ. ಈ ಸೊಳ್ಳೆ ಆಗಲಿ ಕಪ್ಪೆ ಆಗಲಿ ಇವೆರಡು ಮೊಟ್ಟೆಗಳಿಂದ ತಮ್ಮ ಜೀವನ ಚಕ್ರವನ್ನು ಸ್ಟಾರ್ಟ್ ಮಾಡಿ ಮುಂದಿನ ಹಂತವನ್ನು ನೀರಿನಲ್ಲಿ ಮುಂದುವರಿಸುತ್ತವೆ. ವ್ಯತ್ಯಾಸಗಳು. ಇದರ ಜೀವನ ಚಕ್ರದಲ್ಲಿನ ಹಂತಗಳು ಅಂತಂದರೆ, ಮೊದಲು ಮೊಟ್ಟೆ, ಲಾರ್ವಾ, ಪ್ಯೂಪ, ನಂತರ ಸೊಳ್ಳೆ. ಕಪ್ಪೆಯ ಜೀವನ ಚಕ್ರದಲ್ಲಿ ಇದರ ಜೀವನ ಚಕ್ರದಲ್ಲಿನ ಹಂತಗಳು ಅಂತಂದರೆ ಮೊಟ್ಟೆ, ಗೊದಮೊಟ್ಟೆ, ಮರಿಕಪ್ಪೆ, ಮರಿಕಪ್ಪೆಯಿಂದ ಪ್ರೌಢಕಪ್ಪೆ. ಈ ಸೊಳ್ಳೆಗೆ 6 ಕಾಲುಗಳು ಬೆಳೆಯುತ್ತವೆ, ಕಪ್ಪೆಗೆ 4 ಕಾಲುಗಳು ಬೆಳೆಯುತ್ತವೆ. ಸೊಳ್ಳೆಯ ಜೀವನ ಚಕ್ರದ ಸಮಯ ಕಡಿಮೆ ಇರುತ್ತೆ, ಆದರೆ ಇದಕ್ಕೆ ಹೋಲಿಸಿದರೆ ಕಪ್ಪೆಯ ಜೀವನ ಚಕ್ರದ ಸಮಯ ಸ್ವಲ್ಪ ಹೆಚ್ಚಾಗಿರುತ್ತೆ. ರೆಕ್ಕೆಗಳು ಬೆಳೆದು
ಹಾರುತ್ತವೆ. ಯಾವುವು? ಸೊಳ್ಳೆಯು ಮುಂದೆ ಆ ರೆಕ್ಕೆಗಳು ಬೆಳೆದು ಸೊಳ್ಳೆಯು ಹಾರುತ್ತದೆ. ಆದರೆ ಕಪ್ಪೆ ಕಾಲುಗಳಿಂದ ನೆಗೆಯುತ್ತದೆ. 7ನೇ ಪ್ರಶ್ನೆ, ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆಗೆ ಬೇಕಾದ ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ. ಚಿತ್ರ 10.9. ಒಂದು ವಾರದ ನಂತರ ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಏನನ್ನು ನೋಡಬೇಕೆಂದು ನಿರೀಕ್ಷಿಸುತ್ತೀರೋ ಚಿತ್ರಿಸಿ ಹಾಗೂ ಕಾರಣಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಈ ಚಿತ್ರ ನೋಡಿ, ನೆಲಕ್ಕೆ ತಾಗಿದಂತೆ ಇರಿಸಲಾದ ಹೂಕುಂಡವನ್ನು ನೆಲಕ್ಕೆ ತಾಗಿಸಿ ಈ ರೀತಿ ಇಟ್ಟಿದ್ದಾರೆ. ಆದರೆ ಒಂದು ವಾರದ ನಂತರ ಇದರ ಬೆಳವಣಿಗೆಯಲ್ಲಿ ಏನಾದರೂ ಚೇಂಜಸ್ ಅಥವಾ ವ್ಯತ್ಯಾಸಗಳು ಕಂಡುಬರುತ್ತಾ ಅನ್ನೋದನ್ನು ನಾವು ಚಿತ್ರಿಸಬೇಕು, ಅಂದರೆ ಬಿಡಿಸ್ಬೇಕು. ಇಲ್ಲಿ ನೋಡಿ, ಒಂದು ವಾರದ ನಂತರ ಈ ಸಸ್ಯ ಮೊಳಕೆಯೊಡೆದು ಈ ರೀತಿ ಅದರ ಕಾಂಡ ಸೂರ್ಯನ ಕಡೆಗೆ, ಅಂದರೆ ಮೇಲ್ಮುಖವಾಗಿ, ಭೂಮಿಯಿಂದ ಮೇಲ್ಮುಖವಾಗಿ ಈ ರೀತಿ ಕಾಂಡ ಬೆಳೆದರೆ ಅದರ ಬೇರುಗಳು ಭೂಮಿಯ ಒಳಗೆ ಕೆಳಭಾಗಕ್ಕೆ ಈ ರೀತಿ ನೋಡಿ, ಈ ರೀತಿ ಕೆಳಭಾಗಕ್ಕೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಅದಕ್ಕೆ ಕಾರಣವನ್ನು ಕೊಡಿ ಅಂತ ಹೇಳಿದ್ದಾರೆ. ಕಾರಣಗಳು ನೋಡಿ, ಇಲ್ಲಿ ಬೇರುಗಳು ಭೂಮಿಯ ಕಡೆಗೆ ಅಂದರೆ ಕೆಳಮುಖವಾಗಿ ಬೆಳೆಯುತ್ತದೆ, ಹೌದಲ್ವಾ? ಮತ್ತು ಕಾಂಡವು ಹಾಗೂ ಎಲೆಗಳು ಮೇಲ್ಮುಖವಾಗಿ ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯುತ್ತವೆ. 8ನೇ ಪ್ರಶ್ನೆ, ಚಿತ್ರ 10.10ರಲ್ಲಿ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ತೋರಿಸಿರುವಂತೆ ತಾರಾ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು. ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ? ಅವು ಸರಿಯಾಗಿವೆಯೇ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ? ಇಲ್ಲಿ ನೋಡಿ, ಒಂದರಲ್ಲಿ ಈ ರೀತಿ ಅಡ್ಡ ಇದೆ, ಒಂದರಲ್ಲಿ ಬೇರು ಮೇಲಿದೆ, ಅದರ ಕಾಂಡ ಭಾಗ ಕೆಳಗಿದೆ, ಒಂದರಲ್ಲಿ ಕಾಂಡ ಭಾಗ ಮೇಲೆ, ಬೇರು ಕೆಳಗೆ. ಅವರು ಯಾವ ಪ್ರಯೋಗವನ್ನು ಮಾಡಲಿಕ್ಕೆ ಬಯಸ್ತಿದ್ದಾರೆ, ಅಂದರೆ ಅದರಿಂದ ಏನನ್ನು, ಯಾವ ತೀರ್ಮಾನಕ್ಕೆ ಬರ್ತಾರೆ, ಹಾಗಾದರೆ ಅವು ಸರಿಯಾಗಿದ್ದಾವ ಅಂತ ಅವರು ಹೇಗೆ ತಿಳ್ಕೊಳ್ತಾರೆ ಅನ್ನೋದನ್ನು ನಾವು ಬರಿಬೇಕು. ತಾರಾ ಮತ್ತು ವಿಜಯ್ ಯಾವಾಗಲೂ ಸಸ್ಯದ ಕಾಂಡವು ಸೂರ್ಯನ ಕಡೆಗೆ, ಅಂದರೆ ಭೂಮಿಯಿಂದ ಮೇಲ್ಭಾಗಕ್ಕೆ, ಮತ್ತು ಬೇರುಗಳು ಭೂಮಿಯಿಂದ ಕೆಳಮುಖವಾಗಿ ಬೆಳೆಯುತ್ತವೆ ಎಂಬುದನ್ನು ಪರೀಕ್ಷಿಸಲು ಈ ಪ್ರಯೋಗವನ್ನು ಕೈಗೊಂಡಿದ್ದಾರೆ. ಒಂದು ವಾರದ ನಂತರ ಅವು ಮೊಳಕೆಯೊಡೆದು ಬೆಳೆದಾಗ ಅವುಗಳ ಕಾಂಡ ಮೇಲ್ಮುಖವಾಗಿ ಮತ್ತು ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತವೆ ಎಂಬ ಸತ್ಯವನ್ನು ಅವರು ಅರಿಯುವರು. 9ನೇ ಪ್ರಶ್ನೆ, ಬೀಜ ಮೊಳೆಯುವಿಕೆಯ ಮೇಲೆ ತಾಪಮಾನವು ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಅಂತ ಕೇಳಿದ್ದಾರೆ. ಅಂದರೆ ಈಗ ಈ ಬೀಜಗಳು ಮೊಳಕೆಯೊಡಿಲಿಕ್ಕೆ ತಾಪಮಾನ, ಅದರಲ್ಲಿ ತಾಪದ ಕೆಲಸ ಏನಾದರೂ ಇದೆಯಾ ಅಲ್ಲಿ, ಅದರಿಂದ ಏನಾದರೂ ಎಫೆಕ್ಟ್ ಅಥವಾ ಪರಿಣಾಮ ಆಗುತ್ತಾ, ಅಥವಾ ಅಂದರೆ ಅಲ್ಲಿ ತಾಪ ತುಂಬ ಕಡಿಮೆ ಇರಬೇಕಾ ಅಥವಾ ತುಂಬ ಹೆಚ್ಚಿರಬೇಕಾ, ಅಥವಾ ತೇವಾಂಶ ಭರಿತ ಅಂದರೆ ಮೀಡಿಯಮ್ ಇರಬೇಕಾ, ಈ ರೀತಿಯ ಈ ಒಂದು ಪ್ರಯೋಗವನ್ನು ನೀವು ಮಾಡಿರಿ, ವಿನ್ಯಾಸಗೊಳಿಸ್ರಿ ಅಂತ ಹೇಳಿದ್ದಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಈ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ನಮಗೇನೇನು ಬೇಕು? ಈ ಪ್ರಯೋಗ ಮಾಡಲಿಕ್ಕೆ ನಮಗೆ ಏನೇನು ಬೇಕು? ಕಣ್ಮುಂದೆ ಒಂದೊಂದನ್ನೇ ತಗೊಬನ್ನಿ. ಮಡಕೆಗಳು, ಮಣ್ಣು, ಬೀಜಗಳು ಮತ್ತು ಥರ್ಮಾಮೀಟರ್, ಅಂದರೆ ಲ್ಯಾಬ್, ಅಂದರೆ ಈ ನಾವು ತಾಪವನ್ನು ಅಳಿಲಿಕ್ಕೆ ಲ್ಯಾಬ್ ಥರ್ಮಾಮೀಟರ್ ಅಂತೀವಲ್ಲ, ಸೊ ಅದು, ಮತ್ತು ವಿಭಿನ್ನ ತಾಪಮಾನ ನಿಯಂತ್ರಿತ ಪರಿಸರಗಳು, ಅಂದರೆ ಉದಾಹರಣೆಗೆ ರೆಫ್ರಿಜರೇಟರ್, ತುಂಬ ಅಲ್ಲಿ ತಾಪ ಕಡಿಮೆ ಇರುವಂಥದ್ದು, ಈ ಬಿಸಿಯಾದ ಕೋಣೆ ಆಗಿರ್ಬೋದು ಅಥವಾ ತೇವಾಂಶ ಭರಿತ ಕೋಣೆ ಆಗಿರ್ಬೋದು, ಈ ರೀತಿ.
ಕಾರ್ಯವಿಧಾನ. ಹಾಗಾದರೆ ಹೇಗೆ ಅದನ್ನು ಕಾರ್ಯರೂಪಕ್ಕೆ ತರೋದು? ಆ ಮಡಿಕೆಗಳಲ್ಲಿ ಮಣ್ಣನ್ನು ತುಂಬಿ ಬೀಜಗಳನ್ನು ಹಾಕಿ ಒಂದನ್ನು ರೆಫ್ರಿಜರೇಟರ್ ಅಂದರೆ ಫ್ರಿಜ್ನಲ್ಲಿಡಿ, ಮತ್ತೊಂದನ್ನು ಬೆಚ್ಚಗಿನ ಕೋಣೆಯಲ್ಲಿ ಅಥವಾ ಮತ್ತೊಂದನ್ನು ತುಂಬ ಬಿಸಿಲಿರೋ ಕಡೆಗೆ ಇಡಿ. ಮತ್ತು ನಂತರ 2 ವಾರಗಳ ನಂತರ ಅವುಗಳ ಬೆಳವಣಿಗೆಯನ್ನು ವೀಕ್ಷಿಸಿ. ಹಾಗಾದರೆ ಇವುಗಳಿಂದ ನಮಗೆ ತಿಳಿಯೋದೇನಪ್ಪ ಅಂತಂದರೆ, ತುಂಬ ತಾಪ ಕಡಿಮೆ ಇದ್ದಾಗಲೂ ಸಹ ಅಲ್ಲಿ ಬೀಜಗಳು ಮೊಳಕೆಯೊಡೆಯೋದಿಲ್ಲ, ನಮಗೆ ಗೊತ್ತಿದೆ. ಅಲ್ಲಿ ಸೂಕ್ತ ಬೆಳಕು ಇರಬೇಕು, ನೀರು, ಗಾಳಿ ಇವೆಲ್ಲ ಇದ್ದಾಗ ಮಾತ್ರ ಒಂದು ಬೀಜ ಮೊಳಕೆಯೊಡಿಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತಂದರೆ, ಬೀಜಗಳು ಬೆಳೆಯಲು ಅಥವಾ ಮೊಳಕೆಯೊಡೆಯಲು ಅತಿ ತಂಪಾದ ಮತ್ತು ಅತಿ ಬಿಸಿಯಾದ ತಾಪಮಾನ ಒಳ್ಳೆಯದಲ್ಲ. ಐ ಹೋಪ್ ಈ ಪಾಠದ ಅಭ್ಯಾಸಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.